ಮೈಸೂರಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ನ ಶಾಖೆಯೊಂದರಲ್ಲಿ ಗೋಲ್ಡ್ ಗೋಲ್ಮಾಲ್ ನಡೆದಿರುವಂತ ವಿಚಾರ ಬಹಿರಂಗವಾಗಿದೆ. ಇದರ ಬೆನ್ನಿಗೆ ಅಲ್ಲಿ ಖಾತೆ ಹೊಂದಿರುವಂತ ಗ್ರಾಹಕರಿಗೆ ಟೆನ್ಷನ್ ಶುರುವಾಗಿದೆ. ಬ್ಯಾಂಕ್ನ ಮುಂಭಾಗ ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ತಾವು ಅಡಮಾನ ಇಟ್ಟಂತ ಚಿನ್ನದ ದಾಖಲೆಯನ್ನು ತಂದು ಚಿನ್ನವನ್ನು ಪರೀಕ್ಷೆ ಮಾಡ್ತಿದ್ದಾರೆ. ಚಿನ್ನದ ತೂಕದಲ್ಲಿ ವ್ಯತ್ಯಾಸ ಆಗಿರೋದು ಬಯಲಾಗಿದೆ. ಅರವಿಂದ ಅನ್ನೋ ಗ್ರಾಹಕರು ಚಿನ್ನದ ಸರವನ್ನ ಅಡಮಾನ ಇಟ್ಟಿದ್ರು. ಆ ನಂತರ ಅದನ್ನು ಬಿಡಿಸಿಕೊಂಡಂತ ಸಂದರ್ಭದಲ್ಲಿ 6 ಗ್ರಾಂ ವ್ಯತ್ಯಾಸ ಆಗಿರೋದು ಗೊತ್ತಾಗಿತ್ತು. ಸದ್ಯ ಉಳಿದವರಿಗೂ ಕೂಡ ಈಗ ಆತಂಕ ಶುರುವಾಗಿದೆ. ಈ ಗೋಲ್ಮಾಲ್ ನಮ್ಮ ಚಿನ್ನದ ಮೇಲೂ ಕೂಡ ಆಗಿರಬಹುದು ಅಂತ. ಯಾರು ಚಿನ್ನ ಅಡಮಾನ ಇಟ್ಟಿದ್ದಾರೋ ಆ ಗ್ರಾಹಕರು ಈಗ ಬರ್ತಿದ್ದಾರೆ. ಯಾರು ಲಾಕರ್ ಅಲ್ಲಿ ಚಿನ್ನ ಇಟ್ಟಿದ್ದಾರೋ ಅವರಿಗೂ ಆತಂಕ ಶುರುವಾಗಿದೆ. ಬ್ಯಾಂಕ್ನ ಮುಂದೆ ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ನಾನು 2002 ಇಸ್ವಿ ಅವಾಗ ಇಟ್ಟಿದ್ದು. ಅವಾಗ್ಲೇ ಬಂದ್ ಕೇಳಿದಕ್ಕೆ ಮ್ಯಾನೇಜರ್ ಹಳಬ್ರನ್ನ ಕರ್ಸಿದ್ರೆ ಗೊತ್ತಾಗುತ್ತೆ. ನಾನು ಮಾತಾಡಿ ಹೋಗಿದ್ದೆ ಅವತ್ತು ಅವ್ರ ಜೊತೆ ಮಾತಾಡಿ ಇಂಡಿಯನ್ ಬ್ಯಾಂಕ್ ಮ್ಯಾನೇಜರ್ ಜೊತೆನೂ ಮಾತಾಡಿದೀನಿ. ಅವ್ರು ಬರ್ತಾರೆ ಬೇಕಾರೆ. ಅವಮ್ಮ ಅವ್ರ ಹತ್ರನೇ ಈಗ ನಾನು ತಗೊಂಡ್ ಬಂದೆ. ನೀವು ನ್ಯಾಷನಲೈಸ್ ಬ್ಯಾಂಕ್ ನೀವು ಮೊದ್ಲೇ ಬಿಳಿಸ್ಕೊಂಡಿದೀರಾ ಅಂತ ಮ್ಯಾನೇಜರು ಹೇಳ್ಬಿಟ್ರು. ಮತ್ತೆ ಮೇಡಮ್ ಬೇರೆಯವರು ಹಂಗೆ ಹೇಳದ್ಮೇಲೆ ನಾವು ಬಿಳಿಸ್ಕೊಬಿಟ್ಟಿದೀವೇನೋ. ಗ್ರಾಮ್ ಸರಿ ಇರುತ್ತೆ ಪೇಪರ್ ಅಲ್ಲಿ. ಒಳಗಡೆ ನಾನು 8 ಲಕ್ಷಕ್ಕೆ ಯಾವ್ದ್ರಲ್ಲೂ ಬ್ಯಾಕ್ ಚೈನ್ ಇರ್ಲಿಲ್ಲ. ಇದೊಂದ್ರಲ್ಲಿ ಇತ್ತು, ಇದೊಂದ್ರಲ್ಲಿ ಕಟ್ ಮಾಡಿದ್ದಾರೆ. ಜಸ್ಟ್ ಅಲ್ಲೇ ಬಂದಿದ್ದೀನಿ. ಅಲ್ಲೊಬ್ರು ಇದಾರೆ ಹಳಬ್ರು. ಅವ್ರಂತಾರೆ ಸಿಸಿ ಕ್ಯಾಮ್ರಾ ತಗ್ಸಿ ನಾನು ಒಳಗಡೆ ಬಂದ್ ಮಾತಾಡಿದೀನಿ ಅಂತಂದ್ರೆ 3 ತಿಂಗಳದ್ ಮಾತ್ರ ಇರುತ್ತೆ ಅಂತಾರೆ. ಪಾಸ್ಬುಕ್ ಎಂಟ್ರಿ ಮಾಡಿದ್ರೆ ಗೊತ್ತಾಗಲ್ವಾ ಸರ್ ನಾನು ಟ್ರಾನ್ಸಾಕ್ಷನ್ ಮಾಡಿರೋದು? ಅದೇ ಆಯ್ತು. ನಾನು ಅದಾದ್ಮೇಲೆ ಬಂದೇ ಇಲ್ಲ ನಾನು. ಆದ್ರೆ ಮುಂದೆ ಯಾರಿಗೂ ಆಗ್ಬಾರ್ದು. ಅವ್ರು ಹೇಳ್ತಾ ಇದಾರೆ ಯಾರೋ ಒಬ್ರಿಗೆ ಅಂತ. ಒಬ್ರಿಗಲ್ಲ, ಇದು 3 ವರ್ಷದ ಹಿಂದೆ ಆಗಿ 10 ಜನ ಕೇಳಿದಕ್ಕೆ ಅವ್ರು ಹೇಳಿ ಕಳ್ಸಿದ್ದಾರೆ. ಭರವಸೆ ಅದು ನಿಮಗ್ ಬಿಟ್ಟಿದ್ದು, ನೀವು ಕೊಡಿಸ್ಬೇಕು. ಇಷ್ಟು ಒಬ್ಬೊಬ್ರಿಗೂ ಮಾಡಿದ್ದಾರೆ. ಅದು ಅವ್ರು ಏನ್ ತಗೋತಾರೆ ನೋಡೋಣ. ಒಳಗಡೆ ಹೇಳಿದೀವಿ. ಅವರು ಇಲ್ಲ ಅದು ಎಲ್ಲಾರ್ದು ಆಗಿದೆ ಅಂದ್ಮೇಲೆ ಅದಕ್ಕೊಂದು ನ್ಯಾಯ ಕೆನರಾ ಬ್ಯಾಂಕ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದ್ ನೋಡೋಣ ಮುಂದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.